ಹಲೋ ಸ್ಟೂಡೆಂಟ್ಸ್, ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸಿಂಗ್ ಸಿ ಈ ಪೇಪರ್ನಲ್ಲಿ ಚಾಪ್ಟರ್ 5 ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಅಂತ ಇದೆ. ಇದರಲ್ಲಿ ಟಾಪಿಕ್ಸು ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಅಂತ. ಇನ್ನೊಂದು ಟಾಪಿಕ್ಕು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಫಾರ್ ಇಂಟಿಜರ್ಸ್, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್, ಕ್ಯಾರೆಕ್ಟರ್ಸ್ ಆ್ಯಂಡ್ ಸ್ಟ್ರಿಂಗ್ಸ್ ಮತ್ತು ಎಸ್ಕೇಪ್ ಸೀಕ್ವೆನ್ಸಸ್. ಇದಿಷ್ಟು ಚಾಪ್ಟರ್ 5 ಟಾಪಿಕ್ಸ್. ನಾವು ಹಿಂದೆ ಕೆಲವೊಂದು ಪ್ರೋಗ್ರಾಮ್ಸ್ಗಳಲ್ಲಿ ಮತ್ತು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ ಏನು ಅಂತ ನೋಡಿದ್ದೀವಿ. ಇಂಟಿಜರ್ಗೆ ಇಂಟ್ ತೊಗೊಂಡಾಗ ಯಾವ ರೀತಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರಿಬೇಕು, ದಟ್ ಈಸ್ %d. ಫ್ಲೋಟ್ ಅಂತ ಡೇಟಾ ಟೈಪ್ ತೊಗೊಂಡಾಗ ಫಾರ್ಮ್ಯಾಟ್ ಸ್ಪೆಸಿಫೈಯರು %f ಅಂತ ಬರಿತೀವಿ. ಕ್ಯಾರೆಕ್ಟರ್ ಡೇಟಾ ತಗೊಂಡಾಗ ಡೇಟಾ ಟೈಪ್ ಕ್ಯಾರ್ ಇದ್ದಾಗ ನಾವು %c ಅಂತ ತಗೊಳ್ತೀವಿ. ಈ ರೀತಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟು ಅದರಲ್ಲೇ ಇನ್ಪುಟ್ ಸ್ಟೇಟ್ಮೆಂಟ್ ಯಾವುದು, ಔಟ್ಪುಟ್ ಸ್ಟೇಟ್ಮೆಂಟ್ ಯಾವುದು ಅದನ್ನು ಡಿಸ್ಕಷನ್ ಮಾಡಿದ್ದೀವಿ. ಅದೆಲ್ಲ ಬ್ರೀಫ್ ಡಿಸ್ಕಷನ್ಸ್ ಇದೆ. ಇಲ್ಲಿ ಇನ್ ಡೆಪ್ತ್ ನೋಡೋಣ. ಈ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಆಪ್ರೇಷನ್ಸ್ ಅಥವಾ ಸ್ಟೇಟ್ಮೆಂಟ್ಸಲ್ಲಿ ಮೇಜರ್ ಕ್ಯಾಟಗರಿ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್. ಫಾರ್ಮ್ಯಾಟೆಡ್ಡು ಒಂದು, ಫಾರ್ಮ್ಯಾಟೆಡ್ ಇನ್ಪುಟ್, ಫಾರ್ಮ್ಯಾಟೆಡ್ ಔಟ್ಪುಟ್ ಒಂದು ಸೆಟ್ ಬರುತ್ತೆ. ಅನ್ಫಾರ್ಮ್ಯಾಟೆಡ್ ಇನ್ಪುಟ್, ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ಟು ಇನ್ನೊಂದು ಸೆಟ್ ಬರುತ್ತೆ. ಸೊ ಅದೇನು ಅಂತ ನಾವು ನೋಡೋಣ. ಅದು ಯಾವ್ದು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್? ಹಿಯರ್ ಯು ಹ್ಯಾವ್ ದಿ ಆನ್ಸರ್. C is a functional programming language. Therefore, it has no exclusive built-in statements to perform basic input-output operations. To perform these input-output operations, C provides a library of functions. This library is called a standard input-output library. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಪ್ರೋಗ್ರಾಮ್ಸಲ್ಲೂ ಹೇಳಿದ್ದೀನಿ. ಫಸ್ಟ್ ಲೈನು #include stdio.h ಅನ್ನೋದು ಏನು ಬರುತ್ತೆ ಈ ಪ್ರೋಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಲೈನು ಎಲ್ಲ ಪ್ರೋಗ್ರಾಮಲ್ಲೂ ಅಷ್ಟೇ. ಇದು ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್. #include stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ .h ಅಂದರೆ ಎಡರ್ ಫೈಲ್, I ಅಂದರೆ ಇನ್ಪುಟ್, O ಅಂದರೆ ಔಟ್ಪುಟ್, std ಅಂದರೆ ಸ್ಟ್ಯಾಂಡರ್ಡ್. ಈ ಲೈನು ಇದ್ದೇ ಇರುತ್ತೆ. ಈ ಡೌನ್ ಲೈನು ಇದ್ದೇ ಇರುತ್ತೆ. ವಾಯ್ಡ್ ಮೇನು ಇಟ್ಸ್ ಎ ಮೇನ್ ಫಂಕ್ಷನ್. ಅದು ಆಮೇಲೆ ನೋಡೋಣ. ಏನಕ್ಕೆ ಅಂದರೆ ಹಿಯರ್ ಯು ಹ್ಯಾವ್ ದಿ ಆನ್ಸರ್. ಟು ಪರ್ಫಾರ್ಮ್ ಇನ್ಪುಟ್ ಔಟ್ಪುಟ್ ಆಪ್ರೇಷನ್ಸ್, ಸಿ ಪ್ರೊವೈಡ್ಸ್ ಎ ಲೈಬ್ರರಿ ಆಫ್ ಫಂಕ್ಷನ್ಸ್. ದಿಸ್ ಲೈಬ್ರರಿ ಈಸ್ ಕಾಲ್ಡ್ ಎ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ. ಇಟ್ ಈಸ್ ಡಿನೋಟೆಡ್ ಬೈ stdio. ಈ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ stdio ಅಂತ ಏನಿದೆ ನೀವೆಲ್ಲ ಪ್ರೋಗ್ರಾಮ್ಸಲ್ಲೂ ನೋಡಿದ್ದೀರಾ. ದಿಸ್ ಈಸ್ ನಥಿಂಗ್, ಇಟ್ ಪ್ರೊವೈಡ್ಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಫಂಕ್ಷನ್ಸ್. ಫಂಕ್ಷನ್ ಅಂದರೆ ಹೇಗಿರಬೇಕು ಅಂತ ಹೇಳಿದ್ದೆ, ಬ್ರ್ಯಾಕೆಟ್ ಓಪನ್ ಆಗಿರಬೇಕು, ಕ್ಲೋಸ್ ಆಗಿರಬೇಕು. ಎಲ್ಲದರಲ್ಲೂ ಅದೇ ಥರ ಇದೆ ನೋಡಿ. ಮತ್ತು ನಿಮ್ಮೆಲ್ಲ ಸಿ ಪ್ರೋಗ್ರಾಮ್ಸಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು. printf scanf ಅಂತ ಬರೆದ ಮೇಲೆ ಬ್ರ್ಯಾಕೆಟ್ ಓಪನ್ ಆಗುತ್ತೆ, ಇಲ್ಲೇನೋ ಒಂದಷ್ಟು ಬರಿತೀವಿ, ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ. ಸೊ ಇಲ್ಲೂ ಹಾಗೆ ಇದೆ. ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಹೇಗಿರುತ್ತೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಅಂದರೆ ಅವು ನಾವು ಎಲ್ಲ ಲ್ಯಾಬ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿರೋ ಅಂಥ ಸ್ಕ್ಯಾನ್ಎಫ್ ಫಂಕ್ಷನ್, ಪ್ರಿಂಟ್ಎಫ್ ಫಂಕ್ಷನ್. ಇದು ಕಾಮನ್ ಆಗಿ ಈ ವರ್ಡ್ ಯೂಸ್ ಮಾಡಿದ್ದೀರಾ ನೀವು. ಸ್ಕ್ಯಾನ್ಎಫ್, ಸ್ಕ್ಯಾನ್ ಫಂಕ್ಷನ್, ಎಫ್ ಅಂದರೆ ಫಂಕ್ಷನ್, ಪ್ರಿಂಟ್ ಫಂಕ್ಷನ್, ಇದನ್ನು ಯೂಸ್ ಮಾಡಿದ್ದೀರ. ಇದನ್ನು ಸ್ಕ್ಯಾನ್ಎಫ್ ಅಂದರೆ ಈ ಸ್ಟೇಟ್ಮೆಂಟ್ ಇರೋದ್ರಿಂದ ನಾನು ಕೀಬೋರ್ಡಿಂದ ಏನು ಕೊಡ್ತಾ ಇದ್ದೀನಿ ಅದು ಅಕ್ಸೆಪ್ಟ್ ಆಗ್ತಾ ಇರೋದೇ ಈ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಈ ಒಂದು ಸಾಫ್ಟ್ವೇರ್ ಲೈನ್ ಆಫ್ ಕೋಡಿಂದ ಆಗ್ತಾ ಇರೋ ಅಂಥದ್ದು. ಅದು ಸ್ಕ್ರೀನ್ ಮೇಲೆ ನಾನು ಕೀಬೋರ್ಡಿಂದ ಕೊಟ್ಟಿರೋದು ಇದು ತಗೊಳುತ್ತೆ, ಬಟ್ ಸ್ಕ್ರೀನ್ ಮೇಲೆ ರಿಸಲ್ಟ್ ಕಾಣಿಸ್ಬೇಕಲ್ಲ, ಅದನ್ನು ಪಾಸಿಬಲ್ ಮಾಡ್ತಿರೋದು ಈ ಪ್ರಿಂಟ್ಎಫ್ ಫಂಕ್ಷನ್. ಸೊ ಇದನ್ನು ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ಅಂತ ಹೇಳ್ತೀವಿ ಸ್ಕ್ಯಾನ್ಎಫ್. ಪ್ರಿಂಟ್ಎಫ್ನ ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಈ ಸ್ಕ್ಯಾನ್ಎಫ್
ಪ್ರಿಂಟ್ ಎಫ್ ಅನ್ನೋದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್. ಇಲ್ಲಿ ಅನ್ಫಾರ್ಮ್ಯಾಟೆಡ್ ಅಂತಲೂ ಇದೆ. ಅನ್ಫಾರ್ಮ್ಯಾಟ್ ಕೆಟಗರಿಗೆ ಈ ರೀತಿದು ಬರುತ್ತೆ. ಎಲ್ಲ ಪ್ರೋಗ್ರಾಮ್ ಲಾಸ್ಟ್ ಲೈನು ಗೆಟ್ ಸಿ ಎಚ್ ಅಂತ ಹಾಕ್ತೀರ. ಈ ಗೆಟ್ ಸಿ ಎಚ್ ಹಾಕ್ದೇ ಡಿಲೀಟ್ ಮಾಡಿ ಪ್ರೋಗ್ರಾಮ್ನ ರನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಔಟ್ಪುಟ್ಟು ಕಾಣಿಸಲ್ಲ. ನಿಮಗೆ ಔಟ್ಪುಟ್ ಸ್ಕ್ರೀನೇ ಬರಲ್ಲ. ಔಟ್ಪುಟ್ ಕಾಣಿಸಲ್ಲ, ಏನು ಔಟ್ಪುಟ್ ಸ್ಕ್ರೀನೇ ಬರಲ್ಲ. ದಿ ರೀಸನ್ ಈಸ್ ದಿಸ್ ಅನ್ಫಾರ್ಮ್ಯಾಟೆಡ್ ಫಂಕ್ಷನ್. ಸಿ ಎಚ್ ಅಂದರೆ ಕ್ಯಾರೆಕ್ಟರ್ ಅಂತ. ಗೆಟ್ ದಿ ಕ್ಯಾರೆಕ್ಟರ್, ಇಟ್ ಟೇಕ್ಸ್ ಒನ್ ಕ್ಯಾರೆಕ್ಟರ್, ಇಟ್ ವಿಲ್ ಬಿ ಇನ್ವಿಸಿಬಲ್. ಒಂದು ಕ್ಯಾರೆಕ್ಟರ್ ತಗೊಂಡು ರಿಸಲ್ಟ್ ತಗೊಂಡು ಪ್ರಿಂಟ್ ಮಾಡಿ ಹೊರಟೋಗುತ್ತೆ ಅದು. ಗೆಟ್ಟೆಸ್ಸು ಈ ಸ್ಕ್ಯಾನ್ಎಫ್ಗೆ ಈಕ್ವಲೆಂಟು. ಸ್ಕ್ಯಾನ್ಎಫ್ ಏನು ಹೇಳಿದೆ, ಕೀಬೋರ್ಡಿಂದ ಇನ್ಪುಟ್ ತೊಗೊಳಕ್ಕೆ ಪಾಸಿಬಲ್ ಮಾಡುತ್ತೆ. ಪ್ರಿಂಟ್ ಎಫ್ ಏನು ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ ರಿಸಲ್ಟ್ನ. ಅದೇ ರೀತಿ ಪುಟ್ಟೆಸ್. ಬಟ್ ಗೆಟ್ಟೆಸ್ಸು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟು, ಪುಟ್ಟೆಸ್ಸು ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಇಲ್ಲಿ ಎಸ್ ಅಂದರೆ ಸ್ಟ್ರಿಂಗ್, ಗೆಟ್ ಸ್ಟ್ರಿಂಗ್, ಪುಟ್ ಸ್ಟ್ರಿಂಗ್ ಅಂತ. ಗೆಟ್ ಎಸ್ ಈಸ್ ಈಕ್ವಲ್ ಟು ಸ್ಕ್ಯಾನ್ಎಫ್, ಪುಟ್ ಎಸ್ ಈಸ್ ಈಕ್ವಲ್ ಟು ಪ್ರಿಂಟ್ ಎಫ್. ನೆಕ್ಸ್ಟು ಗೆಟ್ ಕ್ಯಾರ್, ಗೆಟ್ ಸಿ ಎಚ್, ಪುಟ್ ಕ್ಯಾರ್, ಗೆಟ್ ಸಿ ಎಚ್ ಇ. ಇದೆಲ್ಲನೂ ಇದಿಷ್ಟು ಫಂಕ್ಷನ್ಸು ಎಲ್ಲಿರುತ್ತೆ, stdio ಒಳಗೆ ಇರುತ್ತೆ. ಅದಕ್ಕೆ ಫಸ್ಟ್ ಲೈನು ಮಸ್ಟ್ ಆ್ಯಂಡ್ ಶುಡ್ ನಾವು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್ ಬರೀಲೇಬೇಕು. ಯು ನೀಡ್ ಟು ರೈಟ್ ದಿಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. ಇದನ್ನು ಇನ್ಕ್ಲೂಡ್ ಅಂದರೆ ಏನು, ನಾವು ಸೇರಿಸ್ಕೊಳ್ತಾ ಇದ್ದೀವಿ ಅಂತ. ಏನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ, ಈ ಫಂಕ್ಷನ್ಗಳನ್ನ ನಮ್ಮ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀವಿ. ನೀವು ಇದನ್ನು ಬೇಕಿದ್ರೆ ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಪ್ರಿಂಟ್ ಎಫೋ ಸ್ಕ್ಯಾನ್ ಎಫೋ ಯೂಸ್ ಮಾಡಿ ಪ್ರೋಗ್ರಾಮ್ ರನ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಗೆ ರಿಸಲ್ಟೇ ಸಿಗಲ್ಲ. ಇದು ಹಾಕ್ಕೊಂಡ್ರೇ ರಿಸಲ್ಟ್ ಸಿಗೋದು. ಹಾಗಾದರೆ ಇದರೊಳಗೆ ಏನಿರುತ್ತೆ, ಈ ಒಂದು stdio ಒಳಗೆ ಏನಿರುತ್ತೆ, ಅದರೊಳಗೆ ಇರೋ ಅಂಥದ್ದು ಈ ಫಂಕ್ಷನ್ಗಳು. ನಿಮ್ಗೇನು ಕಾಣಿಸ್ತಾ ಇದೆ, ಇದು 8 ಫಂಕ್ಷನ್ಸು, ಇದು ಅದರಲ್ಲಿ ಇರುತ್ತೆ. ಸೊ ದೇರ್ ಆರ್ 2 types of input-output statements or operations. They are major 2 category ಇದೆರಡು. Formatted input-output statements, unformatted input-output statements. Formatted input-output statements enables the user to specify the type of the data and the way in which it should be read in or written out. See, these are the examples. Formatted-ಗೆ scanf, printf ಎಕ್ಸಾಂಪಲ್ಲು, ಇನ್ಪುಟ್ ಸ್ಟೇಟ್ಮೆಂಟ್, ಔಟ್ಪುಟ್ ಸ್ಟೇಟ್ಮೆಂಟ್. ಅನ್ಫಾರ್ಮ್ಯಾಟೆಡ್ಗೆ ಗೆಟ್ ಕ್ಯಾರ್, ಗೆಟ್ ಎಸ್. ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ಗೆ ಪುಟ್ ಕ್ಯಾರ್, ಪುಟ್ ಎಸ್. ಇದು ಎಕ್ಸಾಂಪಲ್. ಸೊ ಹಾಗಾದರೆ ನಾವು ಇದನ್ನು ಹೇಗೆ ಬರಿಬೇಕು, ಸ್ಕ್ಯಾನ್ಎಫ್ ಫಂಕ್ಷನ್ನು ಕೀಬೋರ್ಡಿಂದ ಇನ್ಪುಟ್ ತಗೊಳ್ಳೋಕ್ಕೆ ಪಾಸಿಬಲ್ ಮಾಡುತ್ತೆ ಅಂತ ಗೊತ್ತಾಯಿತು. ಸೊ ಅದನ್ನು ಹೇಗೆ ಬರಿಬೇಕು, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ರೂಲ್ಸ್ ಇದೆ. ಟು ರೀಡ್ ದಿ ವ್ಯಾಲ್ಯೂಸ್, ರೀಡ್ ಅಂದರೆ ಕೀಬೋರ್ಡಿಂದ ಕೊಡ್ತಾ ಇರೋದು ಇದು ಅಕ್ಸೆಪ್ಟ್ ಮಾಡ್ಕೊಳ್ತಿರೋದ್ರಿಂದ ಇದನ್ನು ರೀಡ್ ಅಂತ ಹೇಳ್ತೀವಿ. To read the values for the variables in a program from the keyboard, C provides a function called scanf. Read the values from the keyboard. scanf function ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಇದೇ ರೀತಿ ಇರಬೇಕು. ನೀವೆಲ್ಲ ಪ್ರೋಗ್ರಾಮ್ಸಲ್ಲೂ ನೋಡಿದ್ದೀರಾ, ಸ್ಕ್ಯಾನ್ಎಫ್ ಒಳಗೆ ಡಬಲ್ ಕೋಟ್ಸ್ ಒಳಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಇರುತ್ತೆ. ಆಮೇಲೆ ಇಲ್ಲೊಂದು ಕಾಮಾ ಆಪ್ರೇಟರ್ ಇದೆ. ಇಲ್ಲಿ ಅಡ್ರೆಸ್ ಆಪ್ರೇಟರ್ ಬಂದು ವೇರಿಯೇಬಲ್ ಆಗ್ತೀವಿ. ಸೊ ಈ ಸಿಂಟ್ಯಾಕ್ಸ್ ಬರ್ಕೊಂಡು ನೀವು ಆ ಪ್ರೋಗ್ರಾಮ್, ಎಲ್ಲ ಪ್ರೋಗ್ರಾಮಲ್ಲೂ ಸ್ಕ್ಯಾನ್ಎಫ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದೇ ಒಂದು ಸಿಂಟ್ಯಾಕ್ಸಲ್ಲಿ ಇರುತ್ತೆ. ಡಬಲ್ ಕೋಟ್ಸ್ ಒಳಗೆ ಆ ಫಾರ್ಮ್ಯಾಟ್ ಸ್ಪೆಸಿಫೈಯರು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದು, ಅದನ್ನು ಬರಿಬೇಕು. ಕಾಮಾ ಹಾಕಿ ಅಡ್ರೆಸ್ ಲಿಸ್ಟ್ನ ಬರಿಬೇಕು. ಇಲ್ಲಿ ನಾವು ಸಿಂಟ್ಯಾಕ್ಸ್ನ ನೋಡ್ಕೊಂಡ್ವಿ. ಸ್ಕ್ಯಾನ್ಎಫ್ ಕಂಟ್ರೋಲ್ ಸ್ಟ್ರಿಂಗ್ ಅಂತ ಇದೆ, ಅಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರಿತೀವಿ. ನೆಕ್ಸ್ಟು ಇಟ್ ಈಸ್
ಒಂದು ಕಾಮಾ ಹಾಕ್ತೀವಿ. ಹಾಕಿದ್ಮೇಲೆ ಇಟ್ ಈಸ್ ಫಾಲೋಡ್ ಬೈ ದಿ ಅಡ್ರೆಸ್ ಲಿಸ್ಟ್ ಅಂತ ಇಲ್ಲಿ ನೋಡಿದ್ದೀವಿ. ದೆನ್ ವಾಟ್ ಈಸ್ ಈ ಕಂಟ್ರೋಲ್ ಸ್ಟ್ರಿಂಗ್? ಈ ಡಬಲ್ ಕೋಟ್ಸ್ ಒಳಗೆ ಬರಿತೀವಲ್ಲ, ಈ ಕಂಟ್ರೋಲ್ ಸ್ಟ್ರಿಂಗ್ ಅಂದರೆ ಏನು? ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಒನ್ ಆರ್ ಮೋರ್ ಕ್ಯಾರೆಕ್ಟರ್ ಗ್ರೂಪ್ಸ್. Each character group is a combination of the percent symbol and one of the conversion characters. The control string specifies the type of the values which are to be supplied to the variables. Control string format specifier. ಇಲ್ಲಿ ನೀವು ಕಂಟ್ರೋಲ್ ಸ್ಟ್ರಿಂಗ್ ಅಂತಾನೆ ಬರಿಬೇಕು ಅಂತೇನಿಲ್ಲ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂತಲೂ ವರ್ಡ್ ಹಾಕ್ಬೋದು. ಅದು ಹೇಗಿರುತ್ತೆ ಕಂಟ್ರೋಲ್ ಸ್ಟ್ರಿಂಗು? ಕಲೆಕ್ಷನ್ ಆಫ್ ಒನ್ ಆರ್ ಮೋರ್ ಕ್ಯಾರೆಕ್ಟರ್ ಗ್ರೂಪ್ಸ್ ಇರುತ್ತೆ. ಈಚ್ ಕ್ಯಾರೆಕ್ಟರ್ ಗ್ರೂಪ್ ಈಸ್ ಎ ಕಾಂಬಿನೇಷನ್ ಆಫ್ ಪರ್ಸೆಂಟ್ ಸಿಂಬಲ್. ಪರ್ಸೆಂಟ್ ಅನ್ನೋ ಒಂದು ಸಿಂಬಲ್ ಬರೆದು, ನಿಮ್ಗೆ ಇಲ್ಲೇನು ಕಾಣ್ತಿದೆ ಈ ಸಿಂಬಲ್ ಬರೆದು ನೆಕ್ಸ್ಟು ನೀವು ಒಂದು ಕ್ಯಾರೆಕ್ಟರ್ ಹಾಕಬೇಕು. ಆ ಕ್ಯಾರೆಕ್ಟರು ಯಾವ ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ ಹಾಕಬೇಕು. ಆ ಕ್ಯಾರೆಕ್ಟರು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ದಿ ಡೇಟಾ ಟೈಪ್. Next to address list. Address of memory locations where the values of input variables should be stored. Address operator ಅಂತಂದರೆ you have seen here ಇದು ಈ ಅಡ್ರೆಸ್ ಆಪ್ರೇಟರ್ ಬರೀತೀರಾ, ಬರೆದ್ಬಿಟ್ಟು ವೇರಿಯಬಲ್ ನೇಮ್ ಬರೀತೀರಾ. ಇದಕ್ಕೆ ರೂಲ್ಸ್ ಇದೆ. ಸ್ಕ್ಯಾನ್ಎಫ್ ಬರೆಯೋಕ್ಕೆ ನೀವು ಎಲ್ಲ ಪ್ರೋಗ್ರಾಮನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಲ್ಯಾಬ್ ಪ್ರೋಗ್ರಾಮ್ಸು ಸುಮಾರಾಗಿದೆ. ಇನ್ನೊಂದು 2 ಪ್ರೋಗ್ರಾಮ್ಸ್ ಕಂಪ್ಲೀಟ್ ಮಾಡಿದ್ರೆ ಪ್ರಾಕ್ಟಿಕಲ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 15 ಪ್ರೋಗ್ರಾಮ್ಸಲ್ಲಿ ಆಲ್ಮೋಸ್ಟ್ 13 ಪ್ರೋಗ್ರಾಮ್ಸ್, 12 to 13 ಪ್ರೋಗ್ರಾಮ್ಸ್ ಕವರ್ ಅಪ್ ಆಗಿದೆ. ಸೊ ಎಲ್ಲದರಲ್ಲೂ ಸ್ಕ್ಯಾನ್ಎಫ್ ಅನ್ನು ಒಂದೇ ಒಂದು ಲೈನು ಅಬ್ಸರ್ವ್ ಮಾಡ್ಕೊಳ್ತಾ ಬನ್ನಿ. ಇಟ್ ಫಾಲೋಸ್ ಆಲ್ ದೀಸ್ 9 ರೂಲ್ಸ್. ಅದೊಂದು ಸಿಂಗಲ್ ಸ್ಟೇಟ್ಮೆಂಟು ಇದಿಷ್ಟು 9 ರೂಲ್ಸ್ನ ಫಾಲೋ ಮಾಡುತ್ತೆ. ಹೇಗೆ? ಕಂಟ್ರೋಲ್ ಸ್ಟ್ರಿಂಗ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ದಿ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಒಳಗೆ ಕಂಟ್ರೋಲ್ ಸ್ಟ್ರಿಂಗ್ ಬರಿಬೇಕು ಅನ್ನೋದು ಫಸ್ಟ್ ರೂಲ್. ಈಗ ನಮ್ದು ಯಾವ್ದಾದ್ರು ಲ್ಯಾಬ್ ಪ್ರೋಗ್ರಾಮ್ ತಗೊಳ್ಳೋಣ. ನಾನು ಆಡ್ ಆ್ಯಂಡ್ ಈವನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಔಟ್ ವೆದರ್ ಎಂಟರ್ಡ್ ನಂಬರ್ ಈಸ್ ಆಡ್ ಆರ್ ಈವನ್ ಅಂತ ಒಂದು ಲ್ಯಾಬ್ ಪ್ರೋಗ್ರಾಮ್ ಇದೆಯಲ್ಲ, ಅದನ್ನು ತಗೊಂಡಿದ್ದೀನಿ. ಇಲ್ಲಿ ದಿ ನಂಬರ್ ವಿಚ್ ಐ ಹ್ಯಾವ್ ಎಂಟರ್ಡ್, ಈ ಪ್ರೋಗ್ರಾಮಲ್ಲಿ ಸ್ಕ್ಯಾನ್ಎಫ್ ನೋಡಿ. ಸ್ಕ್ಯಾನ್ಎಫ್ ಫಸ್ಟ್ ರೂಲ್ ಏನು ಹೇಳುತ್ತೆ? ಸ್ಕ್ಯಾನ್ಎಫ್ ಅಂತ ಒಂದು ವರ್ಡ್ನ ಬರೆದು ಬ್ರ್ಯಾಕೆಟ್ ಓಪನ್ ಮಾಡಿ, ಇಲ್ಲಿ ನೋಡಿ ಬ್ರ್ಯಾಕೆಟ್ ಓಪನ್ ಮಾಡಿ, ಇದು ಸಿಂಟ್ಯಾಕ್ಸ್. ಈ ಸಿಂಟ್ಯಾಕ್ಸ್ನ ಫಾಲೋ ಮಾಡಬೇಕು ನಿಮ್ಮೆಲ್ಲ ಪ್ರೋಗ್ರಾಮ್ಸು. ಕಂಟ್ರೋಲ್ ಸ್ಟ್ರಿಂಗ್ ಡಬಲ್ ಕೋಟ್ಸ್ ಒಳಗೆ ಇದೆ ಕಂಟ್ರೋಲ್ ಸ್ಟ್ರಿಂಗ್. ಸೊ ಇಲ್ಲಿ ಡಬಲ್ ಕೋಟ್ಸ್ ಇದೆ ನೋಡಿ, ಯು ಕ್ಯಾನ್ ಅಬ್ಸರ್ವ್ ದಟ್ ಡಬಲ್ ಕೋಟ್. ಆ ಡಬಲ್ ಕೋಟು ನಿಮಗೆ ಇಲ್ಲಿ ಕಾಣಿಸಿಗುತ್ತೆ, ಡಬಲ್ ಕೋಟ್ಸ್. ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಈ ಡಬಲ್ ಕೋಟ್ ಸಿಗುತ್ತೆ. 2 ಡಬಲ್ ಕೋಟ್ ಮಧ್ಯೆ ನೀವು ಕಂಟ್ರೋಲ್ ಸ್ಟ್ರಿಂಗ್ ಏನು ಬರಿತೀರಾ ದಟ್ ಈಸ್ ಕಾಲ್ಡ್ ಆಸ್ ಕಂಟ್ರೋಲ್ ಸ್ಟ್ರಿಂಗ್. ಇಲ್ಲಿ ಯಾಕೆ ಪರ್ಸೆಂಟ್ ಸಿಂಬಲ್ ಆದಮೇಲೆ ಡಿನೇ ತಗೊಂಡಿದ್ದೀನಿ, ನಾನು ಸಿ ಅಥವಾ ಎಫ್ ತಗೋಬೇಕಿತ್ತಲ್ಲ ಅಂತಂದರೆ ಆನ್ಸರ್ ಇಲ್ಲಿದೆ. ಬಿಕಾಸ್ ದಿ ಡೇಟಾ ಟೈಪ್ ಇನ್ ವಿಚ್ ಯು ಹ್ಯಾವ್ ಡಿಕ್ಲೇರ್ಡ್ ದಿ ವೇರಿಯೇಬಲ್ ಈಸ್ ಇಂಟಿಜರ್, ದಟ್ ಈಸ್ ಡಿ. ಕಂಟ್ರೋಲ್ ಸ್ಟ್ರಿಂಗ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ದಿ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಒಳಗಿದೆ ಕಂಟ್ರೋಲ್ ಸ್ಟ್ರಿಂಗ್. ಸೊ ಫಸ್ಟ್ ರೂಲ್ ಸ್ಯಾಟಿಸ್ಫೈ ಆಯಿತು ಈ ಲ್ಯಾಬ್ ಪ್ರೋಗ್ರಾಮಲ್ಲಿ. For every input variable, there must be one character group. One character group for every input variable. Character group ಅಂದರೆ ಇದೇನೆ, %d ಅಂತ ಇದೆಯಲ್ಲ. ಫಾರ್ ಎವ್ರಿ ಇನ್ಪುಟ್ ವೇರಿಯೇಬಲ್. ಇನ್ಪುಟ್ ವೇರಿಯೇಬಲ್ ನಾನು ಈ ಪ್ರೋಗ್ರಾಮಲ್ಲಿ ಒಂದನ್ನೇ ಹಾಕ್ತಾ ಇದ್ದೀನಿ. ನಾನು 1 ನಂಬರು ಕೀಬೋರ್ಡಿಂದ ಹಾಕಿದ್ರೆ ಸಾಕು, ಅದು ಡಿವೈಡ್ ಬೈ 2 ಮಾಡಿಕೊಂಡು ವೆದರ್ ದಿ ಎಂಟರ್ಡ್ ನಂಬರ್ ಈಸ್ ಈವನ್ ಆರ್ ಆಡ್ ಅಂತ ನೋಡ್ತಾ ಹೋಗುತ್ತೆ. ಸೊ ನನಗೆ ಒಂದೇ ನಂಬರ್ ಬೇಕಾಗಿರೋದ್ರಿಂದ ನಾನು ಒಂದೇ %d ಅಂತ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಪ್ರೋಗ್ರಾಮ್ಸ್ ಇದೆ, ಅದರಲ್ಲಿ ನಿಮಗೆ ಮೋರ್ ದೆನ್
1 ಇನ್ಪುಟ್ ಅವಶ್ಯಕತೆ ಬೀಳುತ್ತೆ. ಲೈಕ್ ಸ್ವ್ಯಾಪಿಂಗ್ ಆಫ್ 2 ನಂಬರ್ಸ್. ನೋಡಿ, ಸ್ವ್ಯಾಪಿಂಗ್ ಆಫ್ 2 ನಂಬರ್ಸ್ ಪ್ರೋಗ್ರಾಮು ಇದು ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಈ ಪ್ರೋಗ್ರಾಮಲ್ಲಿ ಸ್ಕ್ಯಾನ್ ಎಫ್ ಲೈನ್ ಮಾತ್ರ ಅಬ್ಸರ್ವ್ ಮಾಡಿ 2% ಡಿ ಇದೆ. ಅದು 2% ಡಿ ಇರಲಿ, 1 ಇರಲಿ, 5 ಬರೀಲಿ, ನಾವು ಡಬಲ್ ಕೋಟ್ಸ್ ಒಳಗೇನೆ ಬರಿಬೇಕು. ಸೆಕೆಂಡ್ ರೂಲ್ ಏನು ಹೇಳ್ತಿದೆ? ಫಾರ್ ಎವ್ರಿ ಇನ್ಪುಟ್ ವೇರಿಯಬಲ್ ದೇರ್ ಮಸ್ಟ್ ಬಿ 1 ಕ್ಯಾರೆಕ್ಟರ್ ಗ್ರೂಪ್. For every input variable, here we have 2 variables. For each and every variable, you need to write the format specifier or the control string. So here I am entering the values for a and b, that is 2 integers. So ನನಗೆ 2% ಡಿ ಇದೆ. ಆ ಪ್ರೋಗ್ರಾಮಲ್ಲಿ 1% ಡಿ ಅವಶ್ಯಕತೆ ಇತ್ತು. ಸೊ ನಾನು 1% ಡಿ ಬರೆದಿದ್ದೀನಿ. 1 ನಂಬರ್ ಎಂಟರ್ ಮಾಡಿದ್ರೆ ಸಾಕು, ಕೀಬೋರ್ಡಿಂದ ಎಂಟರ್ ಮಾಡಿರೋ ನಂಬರು ಆಡ ಅಥವಾ ಈವನ್ ಅಂತ ನನಗೆ ರಿಸಲ್ಟ್ ಕೊಡುತ್ತೆ ಆ ಲ್ಯಾಬ್ ಪ್ರೋಗ್ರಾಮ್. ಈ ಲ್ಯಾಬ್ ಪ್ರೋಗ್ರಾಮ್ ಹೇಗಿದೆ ಅಂದರೆ, ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ವ್ಯಾಲ್ಯೂಸ್ನ ಎಕ್ಸ್ಚೇಂಜ್ ಮಾಡಬೇಕು. ಎ ಪ್ಲೇಸಲ್ಲಿರೋ ವ್ಯಾಲ್ಯೂನ ಬಿಗೆ ಒಳಗಾಕಬೇಕು, ಬಿನಲ್ಲಿರೋ ವ್ಯಾಲ್ಯೂ ಎಗೆ ಹಾಕಬೇಕು. ಸ್ವ್ಯಾಪಿಂಗ್ ಅಂತಂದರೆ ಎಕ್ಸ್ಚೇಂಜಿಂಗ್ ದಿ ವ್ಯಾಲ್ಯೂಸ್. ಸೊ ಆಬ್ವಿಯಸ್ಲಿ ನಮಗೆ ಪ್ರೋಗ್ರಾಮ್ ಕ್ವಶನ್ ಓದಾಗಲೇ ಅರ್ಥ ಆಗುತ್ತೆ, ವಿ ನೀಡ್ 2 ವೇರಿಯಬಲ್ಸ್ ಅಂತ. ದಟ್ ಈಸ್ ಎ ಆ್ಯಂಡ್ ಬಿ. ಸೊ ಸೆಕೆಂಡ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗಿದೆ. ಥರ್ಡ್ ರೂಲ್ ನೋಡೋಣ. ಈಚ್ ಕ್ಯಾರೆಕ್ಟರ್ ಗ್ರೂಪ್ ಶುಡ್ ಬಿಗಿನ್ ವಿತ್ ಎ % ಆ್ಯಂಡ್ ಫಾಲೋಡ್ ಬೈ ಎ ಕನ್ವರ್ಷನ್ ಕ್ಯಾರೆಕ್ಟರ್. ಎಷ್ಟೇ ನಾವು ಕಂಟ್ರೋಲ್ ಸ್ಟ್ರಿಂಗ್ ಅಥವಾ ಕ್ಯಾರೆಕ್ಟರ್ ಹಾಕಿರಲಿ, ಅದು % ಅನ್ನೋ ಒಂದು ಸಿಂಬಲಿಂದ ಸ್ಟಾರ್ಟ್ ಆಗಬೇಕು. ಆ % ಸಿಂಬಲ್ಲು ನಿಮ್ಮ ಕೀಬೋರ್ಡಲ್ಲಿ ಇಲ್ಲಿದೆ ನೋಡಿ, ಕೀ ನಂಬರ್ 5ನಲ್ಲಿರುತ್ತೆ. ಸೊ % ಸಿಂಬಲ್ ಇದನ್ನು ಬರೆದು ಆಮೇಲೆ ಈ ಡಿ ಅನ್ನೋ ಕ್ಯಾರೆಕ್ಟರ್ ಬರಿಬೇಕು. ಡಿ ಅಂದರೆ ಡೆಸಿಮಲ್ ಇಂಟಿಜರ್. ಡಿನೇ ಯಾಕೆ ತಗೊಂಡಿದ್ದೀನಿ ಅಂದರೆ ಇಲ್ಲಿ ಇಂಟಿದೆ, ಇಂಟಿಜರ್ ನಂಬರು ನಾನು ಹಾಕ್ತಾ ಇದ್ದೀನಿ, ಮೆಮೊರಿ ಲೊಕೇಶನಲ್ಲಿ ಕೂರಿಸ್ತಾ ಇದ್ದೀನಿ. ಕೀಬೋರ್ಡಿಂದ ನಾನು 2 ನಂಬರ್ ಹಾಕ್ತಿದ್ದೀನಿ, ಅದು ಹೋಗಿ ಮೆಮೊರಿ ಲೊಕೇಶನಲ್ಲಿ ಒಂದು ಅಡ್ರೆಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಆ ಅಡ್ರೆಸ್ ರೆಪ್ರೆಸೆಂಟ್ ಮಾಡ್ತಿರೋದು ಈ ಆ್ಯಂಡ್ ಆಪರೇಟರ್ ಅಂತ ಅರ್ಥ. ಸೊ 3ನೇ ರೂಲು ಸ್ಯಾಟಿಸ್ಫೈ ಆಯಿತು. ಫಸ್ಟ್ ರೂಲ್ ಏನು? ಕಂಟ್ರೋಲ್ ಸ್ಟ್ರಿಂಗ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಒಳಗಿದೆ. ನೀವು ಯಾವುದೇ ಲ್ಯಾಬ್ ಪ್ರೋಗ್ರಾಮ್ ಅಬ್ಸರ್ವ್ ಮಾಡಿ, ಡಬಲ್ ಕೋಟ್ಸ್ ಒಳಗಿರುತ್ತೆ ಈ ಸ್ಕ್ಯಾನ್ ಎಫ್ದು ಸ್ಟಾರ್ಟಿಂಗ್ ಕ್ಯಾರೆಕ್ಟರ್. ಅದಾದಮೇಲೆ ಎವ್ರಿ ಇನ್ಪುಟ್ ಎಷ್ಟು ವೇರಿಯಬಲ್ ಇರುತ್ತೋ, ಫಾರ್ ಎವ್ರಿ ಇನ್ಪುಟ್ ವೇರಿಯಬಲ್ ನಮಗೆ ಅಷ್ಟಿಲ್ಲಿ % ಇರಬೇಕು. ಇಲ್ಲಿ ನಾನು 1% ಡಿ ಹಾಕಿದ್ರೆ ಈ ಪ್ರೋಗ್ರಾಮ್ಗೆ ಸ್ವ್ಯಾಪಿಂಗ್ ಆಫ್ 2 ನಂಬರ್ಸ್ಗೆ ಅದು ಸಿನ್ಸ್ ಐ ಹ್ಯಾವ್ ಇನ್ಪುಟೆಡ್ ಓನ್ಲಿ 1 ವೇರಿಯಬಲ್, ಇಟ್ ವಿಲ್ ನಾಟ್ ಅಕ್ಸೆಪ್ಟ್. ನೆಕ್ಸ್ಟ್ ಪ್ರಾಸೆಸಿಂಗೇ ಆಗಲ್ಲ, ಮುಂದಕ್ಕೆ ಹೋಗೋದೇ ಇಲ್ಲ ಪ್ರೋಗ್ರಾಮ್ ಲೈನ್ ಆಫ್ ಎಕ್ಸಿಕ್ಯೂಷನ್. ಈಚ್ ಕ್ಯಾರೆಕ್ಟರ್ ಗ್ರೂಪ್, ಥರ್ಡ್ ರೂಲು, ಈಚ್ ಕ್ಯಾರೆಕ್ಟರ್ ಗ್ರೂಪ್ ಶುಡ್ ಬಿಗಿನ್ ವಿತ್ ಎ % ಆ್ಯಂಡ್ ಫಾಲೋಡ್ ಬೈ ಎ ಕನ್ವರ್ಷನ್ ಕ್ಯಾರೆಕ್ಟರ್. ಈಚ್ ಕ್ಯಾರೆಕ್ಟರು % ಸಿಂಬಲ್ ಫಸ್ಟ್ ಇರಬೇಕು, ಆಮೇಲೆ ನಾವು ಈ ಆಲ್ಫಾಬೆಟ್ ಹಾಕಬೇಕು ಅಂತ ಇದೆ. ಅದು ಸ್ಯಾಟಿಸ್ಫೈ ಆಗಿದೆ. ನೋಡಿ, ಟು ರೈಟ್ ಜಸ್ಟ್ 1 ಲೈನ್ ವಿ ಹ್ಯಾವ್ 10 ಸೆಟ್ ಆಫ್ ರೂಲ್ಸ್. ಸೊ ಯು ನೀಡ್ ಟು ಫಾಲೋ ದಿಸ್ ಸಿಂಟ್ಯಾಕ್ಸ್. ಈ ಸಿಂಟ್ಯಾಕ್ಸ್ ಫಾಲೋ ಮಾಡಿನೇ ನೀವು ಸ್ಕ್ಯಾನ್ ಎಫ್ನ ಬರಿಬೇಕು, ಟೈಪ್ ಮಾಡಬೇಕು. ಮಲ್ಟಿಪಲ್ ನಂಬರ್ ಆಫ್ ಕ್ಯಾರೆಕ್ಟರ್ ಗ್ರೂಪ್ಸ್ ಕ್ಯಾನ್ ಬಿ ಅಲೋಡ್ ವಿತಿನ್ ದಿ ಕಂಟ್ರೋಲ್ ಸ್ಟ್ರಿಂಗ್. Such a case, they may be continuous or separated by blank spaces or commas. ಈಗ ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಿಮಗೆ 2 ವೇರಿಯಬಲ್ ಇರೋದ್ರಿಂದ 2% ಡಿ ಹಾಕ್ಕೊಂಡಿದ್ದೀರಾ. ಅಡ್ರೆಸ್ ಆಪರೇಟರೂ ಅಷ್ಟೇ ಇರಬೇಕು. ಎಷ್ಟು ಇಲ್ಲಿ ಕಂಟ್ರೋಲ್ ಸ್ಟ್ರಿಂಗ್ ಅಥವಾ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರೀತೀರಾ ಅಷ್ಟೇ ಇಲ್ಲಿ ಅಡ್ರೆಸ್ ಆಪರೇಟರ್ಗಳು ಇರಬೇಕು. ಅಡ್ರೆಸ್ ಆಪರೇಟರ್ ಎ, ಅಡ್ರೆಸ್ ಆಪರೇಟರ್ ಬಿ. ಇಲ್ಲಿ ಒಂದೇ ಇದ್ದರೆ ನಂಬರು ಸಿಂಗಲ್ ಇರುತ್ತೆ. ಇಲ್ಲಿ ಎಷ್ಟು ಇನ್ಪುಟ್ ವೇರಿಯಬಲ್ ಇರುತ್ತೋ ಅಷ್ಟು ಅಡ್ರೆಸ್ ಆಪರೇಟರ್ ಇರೋಂಥ ಸಿಂಬಲ್ಗಳು. ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಅಡ್ರೆಸ್ ಲಿಸ್ಟ್ ಅಂತ ಇದೆ ನೋಡಿ, ಅಷ್ಟಿರಬೇಕು. ಪ್ರತಿಯೊಂದನ್ನು ನೀವು ಕಾಮಾ ಹಾಕಿ ಸೆಪ್ರೇಟ್ ಮಾಡಿರಬೇಕು. ಇದೇ ಬೇರೆ ಮತ್ತು ಇದೇ ಬೇರೆ ಅಂತ ತೋರ್ಸೋಕ್ಕೆ ಮಧ್ಯ ಈ ಕಾಮಾ ಇರಬೇಕು. ದಿಸ್ ಕಾಮಾ ಇಸ್ ಕಾಲ್ಡ್ ಆಸ್ ಆಪರೇಟರ್. ಇದು ಒಂದು ಆಪರೇಟರ್ ನೋಡಿ. ಈ ಸೆಮಿಕಾಲನ್, ಈ ಕಾಮಾ, ಈ ಡಬಲ್ ಕೋಟ್ಸು,
ಈ ಸ್ಲ್ಯಾಶ್ ಎನ್ ಪ್ರತಿಯೊಂದು ಒಂದು ಸ್ಪೆಸಿಫಿಕ್ ಮೀನಿಂಗ್ ಇರುತ್ತೆ. ಡಬಲ್ ಕೋಟ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಸೆಮಿಕೋಲನ್ ಇಲ್ಲಿರುತ್ತೆ, ಅದೇ ಕೀನಲ್ಲಿ ಕೋಲನ್ ಆಪರೇಟರ್ ಇರುತ್ತೆ. ಸೆಮಿಕೋಲನ್ನು ಇದು ಕೋಲನ್ ಅಂತ. Address list contains addresses or memory locations of input variables. Addresses of input variables ಇದರಲ್ಲಿರುತ್ತೆ. ನಮ್ಮ ಪ್ರತಿ ಮನೆಗೂ ಹೇಗೆ ಅಡ್ರೆಸ್ ಇರುತ್ತೆ ಆ ರೀತಿ ನಾನು ಕೀಬೋರ್ಡಿಂದ ಎಂಟರ್ ಮಾಡ್ತೀರಾ ಪ್ರತಿಯೊಂದು ಕ್ಯಾರೆಕ್ಟರು, ನಂಬರು, ಸ್ಪೆಷಲ್ ಕ್ಯಾರೆಕ್ಟರ್ಗೂ ಒಂದೊಂದು ಅಡ್ರೆಸ್ಸಲ್ಲಿ ಹೋಗಿ ಕೂತ್ಕೊಳ್ತಾ ಹೋಗುತ್ತೆ. Each input variable in the address list must be preceded by a AND ಅಥವಾ ಆಂಪರ್ಸೆಂಟ್ ಆಪರೇಟರ್. ನೋಡಿ ಈ ರೀತಿನೇ ಇರಬೇಕು. ಅಡ್ರೆಸ್ ಆಪರೇಟರ್ ಬರೆದು ವ್ಯಾರ್, ಅಡ್ರೆಸ್ ಆಪರೇಟರ್ ಬರೆದು ಎಕ್ಸ್, ಅಡ್ರೆಸ್ ಆಪರೇಟರ್ ಬೇಸಿಕ್ ಪೇ, ಈ ರೀತಿನೇ ಇರಬೇಕಾಗುತ್ತೆ. ಅಡ್ರೆಸ್ ಆಪರೇಟರ್ ಬರೆದು ನೀವು ವೇರಿಯೇಬಲ್ ನೇಮ್ ಬರಿಬೇಕು. ಆಲ್ ದಿ ಅಡ್ರೆಸ್ ಲಿಸ್ಟ್ ವೇರಿಯೇಬಲ್ಸ್ ಆರ್ ಸೆಪರೇಟೆಡ್ ಬೈ ಕಾಮಾಸ್. ಡೋಂಟ್ ಯೂಸ್ ಬ್ಲ್ಯಾಂಕ್ ಸ್ಪೇಸಸ್. ಇಲ್ಲಿ ಮಧ್ಯ ನೀವು ಕಾಮಾಸೇ ಯೂಸ್ ಮಾಡಬೇಕು. ಅಡ್ರೆಸ್ ವೇರಿಯೇಬಲ್ಸ್ ಬರಿಬೇಕಾದ್ರೆ ನೀವು ಮಧ್ಯ ಕಾಮಾ ಯೂಸ್ ಮಾಡಬೇಕು, ಮಧ್ಯ ಸ್ಪೇಸ್ ಬಾರ್ ಕೊಡಬಾರ್ದು. ಅದನ್ನು ಹೇಳ್ತಾ ಇರೋದು 7ನೇ ರೂಲ್. 8th ರೂಲ್ is not, address list is not enclosed within double quotes. ಇದನ್ನು ಡಬಲ್ ಕೋಟ್ಸ್ ಒಳಗೆ ಹಾಕಬೇಕು ಫಾರ್ಮ್ಯಾಟ್ ಸ್ಪೆಸಿಫೈಯರ್ನ, ಆದರೆ ಇದನ್ನು ಡಬಲ್ ಕೋಟ್ಸ್ ಒಳಗೆ ಹಾಕಬಾರ್ದು. ಅದು 8th ರೂಲ್. The values for the address list should map in the number, type and order of variable. ಮ್ಯಾಪಿಂಗ್ ಮಾಡಿದಾಗ ಇಲ್ಲಿ 2 ವೇರಿಯೇಬಲ್ ಇದ್ದರೆ ಇಲ್ಲಿ 2 ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕಂಟ್ರೋಲ್ ಸ್ಟ್ರಿಂಗ್ ಇರಬೇಕು. ಮತ್ತು ಇಲ್ಲಿ 2 ಅಡ್ರೆಸ್ ವೇರಿಯೇಬಲ್ಗಳಿರಬೇಕು. ಇಲ್ಲಿ 2 ಇದೆ, ಇಲ್ಲಿ 3 ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಹಾಕಿದ್ದೀನಿ, ಇಲ್ಲಿ ಒಂದೇ ಅಡ್ರೆಸ್ ವೇರಿಯೇಬಲ್ ಇದೆ, ಆ ರೀತಿ ಅಲೋ ಇಲ್ಲ. ಅದನ್ನು ನಿಮಗೆ 9th ರೂಲ್ ಹೇಳ್ತಾ ಇದೆ. ನೆಕ್ಸ್ಟು ಲಾಸ್ಟ್ ರೂಲ್, ದೇರ್ ಮಸ್ಟ್ ಬಿ ಎ ಕಾಮಾ ಟು ಸೆಪ್ರೇಟ್ ದಿ ಕಂಟ್ರೋಲ್ ಸ್ಟ್ರಿಂಗ್ ಆ್ಯಂಡ್ ದಿ ಅಡ್ರೆಸ್ ಲಿಸ್ಟ್. ಅಡ್ರೆಸ್ ಲಿಸ್ಟ್ ಯಾವುದು? ಇದು. ಕಂಟ್ರೋಲ್ ಸ್ಟ್ರಿಂಗ್ ಯಾವುದು? ಇದು. ಡಬಲ್ ಕೋಟ್ಸ್ ಒಳಗಿರೋ ಅಂಥದ್ದು. ಈ ಡಬಲ್ ಕೋಟ್ಸ್ ಒಳಗೆ ನೀವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರೆದು ಡೈರೆಕ್ಟ್ ಅಡ್ರೆಸ್ ಎ, ಅಡ್ರೆಸ್ ಬಿ ಆ ರೀತಿ ಬರಲ್ಲ. ಮಧ್ಯ ಇಲ್ಲಿ ಕಾಮಾ ಕೊಟ್ಟೇನೆ ನೀವು ಅಡ್ರೆಸ್ ಎ, ಅಡ್ರೆಸ್ ಬಿ ಅಂತ ಬರಿಬೇಕು. ಆಮೇಲೆ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ, ಇಲ್ಲಿ ಓಪನ್ ಮಾಡಿರ್ತೀರಲ್ಲ ಅದಕ್ಕೆ ಕ್ಲೋಸ್ ಮಾಡಿ ಇಲ್ಲೊಂದು ಕೋಲನ್ ಅಲ್ಲ ಸೆಮಿ ಕೋಲನ್ ಆಪರೇಟರ್ ಅಂತ ನಿಮ್ಗಿಲ್ಲಿ ಸಿಗುತ್ತೆ. ಇದು ಈ ಆಪರೇಟರ್ ಇದಲ್ಲ, ಇದನ್ನು ಕೊನೆಯಲ್ಲಿ ಹಾಕಬೇಕು. ನೀವೆಲ್ಲ ಲೈನಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಸೆಮಿ ಕೋಲನ್ ಅನ್ನೋದು ಇದೆ. ಸೊ ಇದನ್ನು ನೀವು ಹಾಕಬೇಕಾಗುತ್ತೆ. ಈ ರೀತಿ ನೀವೆಲ್ಲ ಪ್ರೋಗ್ರಾಮ್ಸ್ ಅಬ್ಸರ್ವ್ ಮಾಡಿ ಸ್ಕ್ಯಾನ್ಎಫ್ನ ನಾವು ಈ ರೀತಿ ಬರಿತೀವಿ. ನಾವು 2 ಪ್ರೋಗ್ರಾಮ್ ನೋಡಿದ್ವಿ, ಇನ್ನೊಂದಷ್ಟು ಲ್ಯಾಬ್ ಪ್ರೋಗ್ರಾಮ್ಸೇ ನೋಡೋಣ. ಸ್ವಿಚ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ದು ಮಾಡೋಂಥ ಪ್ರೋಗ್ರಾಮ್ ಬೇಸ್ಡ್ ಆನ್ ಸ್ವಿಚ್ ಸ್ಟೇಟ್ಮೆಂಟ್ ಇದು ಆಗಿದೆ ಲ್ಯಾಬ್ ಪ್ರೋಗ್ರಾಮು. ಇದರಲ್ಲಿ ಎಗೈನ್ ಇಲ್ಲೂ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಆ್ಯಡ್ ಮಾಡೋಕ್ಕೆ ನನಗೆ ಆ್ಯಡ್ ಮಾಡಲಿ, ಸಬ್ಟ್ರಾಕ್ಷನ್ ಮಾಡಲಿ ಅಥವಾ ಮಲ್ಟಿಪ್ಲಿಕೇಶನ್, ಡಿವಿಷನ್, ನಾನು ಈ ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ ಮಾಡಬೇಕಾದ್ರೆ ಐ ನೀಡ್ ಅಟ್ಲೀಸ್ಟ್ ಆರ್ ಮಿನಿಮಮ್ 2 ನಂಬರ್ಸ್ ಅಲ್ವಾ. ಸೊ ಮಿನಿಮಮ್ 2 ನಂಬರ್ಸ್ ಬೇಕು ಅಂದರೆ ನಾನು ಇಲ್ಲಿ ಮಿನಿಮಮ್ 2 ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡಿರಬೇಕು. ಇನ್ನೊಂದು ವೇರಿಯಬಲಲ್ಲಿ ರಿಸಲ್ಟ್ ಸ್ಟೋರ್ ಮಾಡೋಕ್ಕೆ ಇನ್ನೊಂದು ವೇರಿಯಬಲ್ ತಗೊಂಡಿರಬೇಕು. ಸೊ ನಾನು 2 ನಂಬರ್ ಮಿನಿಮಮ್ ಬೇಕು ನಾನು ಆ್ಯಡ್ ಮಾಡೋಕ್ಕೆ ಅಂದರೆ, ಸೊ ಇಲ್ಲಿ ನೋಡಿ ಇದು ಅದೇ ರೀತಿ ಸ್ವಿಚ್ ಸ್ಟೇಟ್ಮೆಂಟ್ ಥರನೇ ಇದೆ. ಈ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ 2% ಬೇಕು, ಅಡ್ರೆಸ್ ಆಪರೇಟರ್ ಎ, ಅಡ್ರೆಸ್ ಆಪರೇಟರ್ ಬಿ. ಈ ಅಪ್ಕೋಡು ನಾನು ಈ ಕೇಸ್ ನಂಬರ್ಸ್ 1, 2, 4, 5 ಅಂತ ಇದೆಯಲ್ಲ ಅದಕ್ಕೆ ಸೆಪ್ರೇಟು ಇನ್ನೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೆದು ಇಲ್ಲಿ 1, 2, 4, 5 ಸಿಂಗಲ್ ಡಿಜಿಟ್ ನಂಬರು, ಇಲ್ಲಿ 2 ನಂಬರ್ ಇಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು % ಹಾಕಿದ್ದೀನಿ. ನೀವು ಎಷ್ಟು ಸತಿನಾರು ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಬರ್ಕೋಬೋದು.
ಇಲ್ಲಿ ಎಲ್ಲಾನು ಒಟ್ಟಿಗೆ ಹಾಕೋದು ಬೇಡ ಅಂತ ಇಲ್ಲೂ ಬರ್ಕೋಬೋದಾಗಿತ್ತು ಒಂದೇ ಲೈನಲ್ಲಿ. ಎಂಟರ್ ದಿ ವ್ಯಾಲ್ಯೂ ಫಾರ್ ಎ ಆ್ಯಂಡ್ ಬಿ ಆ್ಯಂಡ್ ಅಪ್ ಕೋಡ್ ಅಂತ ಬರೆದ್ಬಿಟ್ಟು ಒಂದೇ ಲೈನಲ್ಲಿ ಹಾಕ್ಬೋದಾಗಿತ್ತು. ಬಟ್ ಇದು ಯೂಸರ್ ಯಾರು ರನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗಲ್ಲ. ಇದೆರಡು ಇನ್ಪುಟ್ ವೇರಿಯೇಬಲ್ ಅಂತ ಗೊತ್ತಾಗುತ್ತೆ ಈ ರೀತಿ ಬರೆದ್ರೆ. ಮತ್ತು ಇದು ಸೆಪ್ರೇಟು, ಇದು ಕೇಸ್ ನಂಬರ್ಸ್ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನಿಮ್ಮ ಯೂಸರ್ಗೆ ನೀವು ಅರ್ಥ ಆಗೋ ರೀತಿ ಪ್ರೋಗ್ರಾಮ್ಗಳನ್ನ ಬರಿತಾ ಹೋಗ್ಬೇಕು. ಸೊ ದಿಸ್ ಈಸ್ ಅಬೌಟ್ ಸ್ಕ್ಯಾನ್ಎಫ್. ಇದನ್ನು ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ಸ್ಕ್ಯಾನ್ಎಫ್. ಇದನ್ನು ಬರೆಯೋದಕ್ಕೆ ಈ 10 ರೂಲ್ಸು ಇದ್ದೇ ಇರುತ್ತೆ. ಇನ್ನೂ ಒಂದಷ್ಟು ಲ್ಯಾಬ್ ಪ್ರೋಗ್ರಾಮ್ ಬೇಕಿದ್ರೆ ನೋಡೋಣ. ರಿವರ್ಸ್ ಆಫ್ ಎ ನಂಬರ್. ರಿವರ್ಸ್ ಆಫ್ ಎ ನಂಬರಲ್ಲಿ ನಮಗೆ ಒಂದೇ ಸಿಂಗಲ್ ಡಿಜಿಟ್ ನಂಬರ್ ಸಾಕು. ನಾನು ಎಕ್ಸಾಂಪಲ್ 67 ಅಂತ ತಗೊಂಡಿದ್ದೀನಿ. 67 76 ಆಗುತ್ತೆ. 98 89 ಆಗುತ್ತೆ. ಈಗ ನಾನು 1500 1501 ಅಂತ ಕೊಟ್ಟರೆ 1051 ಆ ರೀತಿ ರಿವರ್ಸ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಲ್ಯಾಕ್ ಕೊಡಲಿ, ಕ್ರೋರ್ ಕೊಡಲಿ ಅಥವಾ 1 ಅಂತ ಕೊಡಲಿ, ಇಟ್ಸ್ ಎ ಸಿಂಗಲ್ ಡಿಜಿಟ್. ಸಿಂಗಲ್ ಡಿಜಿಟೇನೆ ರಿವರ್ಸ್ ಆಗಿ ಬರ್ತಾ ಇರೋ ಅಂಥದ್ದು. ಇದನ್ನು ನೋಡಿದ್ದೀರಾ ನೀವು ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ. ಸೊ ಇಲ್ಲಿ ನಾನು ಒಂದೇ ಎಂಟರ್ ಆ್ಯನ್ ಇಂಟಿಜರ್ ಎನ್ ಅಂತ ತಗೊಂಡಿದ್ದೀನಿ. ಇಲ್ಲಿ ವೇರಿಯೇಬಲ್ ನಿಮಗೆ ಗೊತ್ತಿರೋ ಅಂಥದ್ದೇ, ಯೂಸರ್ ಡಿಫೈನ್ಡ್. ನೀವಿಲ್ಲಿ ಏನಾದರೂ ನೇಮ್ ಹಾಕ್ಕೋಬೋದು. ಆ ಪ್ರೋಗ್ರಾಮ್ಸಲ್ಲೆಲ್ಲ ಎ ಬಿ ಅಂತ ತಗೊಂಡಿದ್ದೀವಿ, ಇಲ್ಲಿ ಎನ್ ಅಂತ ತಗೊಂಡಿದ್ದೀವಿ. ನೀವಿಲ್ಲಿ ಏನಾದರೂ ನೇಮ್ ಕೊಡ್ಬೋದು, ಬಟ್ ಈ ಫಾರ್ಮ್ಯಾಟು ನೀವು ಫಾಲೋ ಮಾಡಲೇಬೇಕು. ಇಲ್ಲಿ ಒಂದೇ ನಂಬರ್ ಆಗ್ತಿರೋದ್ರಿಂದ ಒಂದೇ % ರಿವರ್ಸ್ ಆಫ್ ಎ ನಂಬರಲ್ಲಿ. ಸೊ ದಿಸ್ ಇಸ್ ದಿಸ್ ಥಿಂಗ್. ಎಲ್ಲ ಲ್ಯಾಬ್ ಪ್ರೋಗ್ರಾಮ್ಸು ನೀವು ಒಂದ್ಸತಿ ರಿವಿಷನ್ ಥರ ಮಾಡ್ಕೊಳ್ತಾ ಬನ್ನಿ. ಇದು ಒಂದಷ್ಟು ಎಕ್ಸಾಂಪಲ್ಸ್ ನಾವು ಯಾವ ರೀತಿ ಬರಿಬೇಕು ಸ್ಕ್ಯಾನ್ಎಫ್ ಅನ್ನೋದಕ್ಕೆ. ಈಗ ಸಪೋಸ್ ಇಂಟು ಫ್ಲೋಟ್ ಎಲ್ಲ ಮಿಕ್ಸಪ್ ಆಗಿರುತ್ತೆ. ಆ ರೀತಿ ಪ್ರೋಗ್ರಾಮು ನಿಮಗೆ ಫಸ್ಟ್ ಲ್ಯಾಬ್ ಪ್ರೋಗ್ರಾಮ್ ಕ್ಯಾಲ್ಕುಲೇಟ್ ದಿ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇದೆಯಲ್ಲ, ಅದರಲ್ಲಿ ನಿಮಗೆ ಸಿಗುತ್ತೆ. %d, %f, %c 3 ಫಾರ್ಮ್ಯಾಟ್ ಸ್ಪೆಸಿಫೈಯರು ಒಂದರಲ್ಲೇ ಇದೆ ನೋಡಿ ಈ ಎಕ್ಸಾಂಪಲಲ್ಲಿ. ಅಲ್ಲಿ %d ಒಂದು, %f ಒಂದು. ರೇಡಿಯಸ್ಸು ಇಂಟಲ್ಲಿ ಹಾಕ್ತಾ ಇದ್ದೀನಿ. ರಿಸಲ್ಟ್ ನನಗೆ %f ಅಲ್ಲಿ ಬರ್ತಾ ಇದೆ. ಸೊ ದೀಸ್ ಆರ್ ದಿ ಲಿಸ್ಟ್ ಆಫ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಆರ್ ದಿ ಕಂಟ್ರೋಲ್ ಸ್ಟ್ರಿಂಗ್ಸ್. ಇಟ್ ರೀಡ್ಸ್ ಎ ಸಿಂಗಲ್ ಕ್ಯಾರೆಕ್ಟರ್. ನಾನು ಒಂದು ಕ್ಯಾರೆಕ್ಟರ್ ಹಾಕಬೇಕಾದ್ರೆ ನಾವೆಲ್ಲ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ನಾವು ಹಾಕಿರೋ ಅಂಥದ್ದು ನಂಬರ್ಗಳೇನೆ, ಕೀಬೋರ್ಡಿಂದ ಹಾಕ್ತಾ ಇರೋದು. ಎಂಟರ್ ದಿ ನಂಬರ್, ಎಂಟರ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ, ಎಂಟರ್ ದಿ ವ್ಯಾಲ್ಯೂ ಫಾರ್ ಎನ್, ಎಂಟರ್ ದಿ ವ್ಯಾಲ್ಯೂ ಫಾರ್ ಆರ್ ಅಂದಾಗೆಲ್ಲ ನಂಬರ್ಸೇ ಹಾಕ್ತಾ ಇದ್ದೀವಿ. ನಾವು ಕ್ಯಾರೆಕ್ಟರ್ ಹಾಕಿರೋ ಅಂಥ ಪ್ರೋಗ್ರಾಮ್ ಮಾಡಿಲ್ಲ. ಕ್ಯಾರೆಕ್ಟರ್ ಹಾಕಿರೋ ಅಂಥ ಪ್ರೋಗ್ರಾಮ್ ಮಾಡ್ತೀರಾ ಅಂತಂದರೆ ಅಲ್ಲಿ ನೀವು %d ಬದಲು, %f ಬದಲು %c ಅಂತ ತಗೊಳ್ತೀರ. ಇದು %d ನಾವು ಎಲ್ಲ ಕಾಮನ್ ಆಗಿ ಎಲ್ಲ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ಯೂಸ್ ಮಾಡಿರೋದು. ಟ್ರೀಟ್ಸ್ ಎ ಡೆಸಿಮಲ್ ಇಂಟಿಜರ್, ಫ್ಲೋಟಿಂಗ್ ಪಾಯಿಂಟ್ ನಂಬರ್, ಶಾರ್ಟ್ ಇಂಟ್ ನಂಬರ್. ಇದು ಮಾಡಿಫೈಯರ್ಸ್, ಡೇಟಾ ಟೈಪ್ಸ್ ಆ್ಯಂಡ್ ಮಾಡಿಫೈಯರ್ಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಲಿಸ್ಟು, ಕ್ಯಾರೆಕ್ಟರ್ ಗ್ರೂಪ್ಸ್ದು ಲಿಸ್ಟು. ನಾವು ಯೂಸ್ ಮಾಡಿರೋದು ಇದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದ್ದೀವಿ. ಒಂದಷ್ಟು ಎಕ್ಸಾಂಪಲ್ ಪ್ರೋಗ್ರಾಮ್ಸ್ ನೋಡೋಣ. ಈ ರೀತಿ %c, %h ಅದಕ್ಕೆ. ನೆಕ್ಸ್ಟು ಇಂಟಿಜರ್ ಇನ್ಪುಟ್ ಕೊಡಬೇಕಾದ್ರೆ ನಾವು ಯಾವ ರೀತಿ ಬರಿಬೇಕು ಅಂತ, ಇದನ್ನೇ ನಾನೀಗ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ಹೇಳಿದ್ದು. ಇಂಟಿಜರ್ ಇನ್ಪುಟ್ ಅಂದಾಗ %d ಅಂತ ಇರಬೇಕು, ಡಬಲ್ ಕೋಟ್ಸ್, ಕಾಮಾ, ಅಡ್ರೆಸ್ ಆಪರೇಟರ್. ಇದು ಚೇಂಜ್ ಆಗ್ತಾ ಹೋಗುತ್ತೆ ಪ್ರೋಗ್ರಾಮ್ ಟು ಪ್ರೋಗ್ರಾಮ್. ಎಷ್ಟು ವೇರಿಯೇಬಲ್ ಇದೆ ಅಷ್ಟು ಅಡ್ರೆಸ್ ಆಪರೇಟರ್, ಎಷ್ಟು ವೇರಿಯೇಬಲ್ ಇದೆ ಅಷ್ಟು ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ಇದನ್ನು ಇಂಟಿಜರ್ ಇನ್ಪುಟ್ ಅಂತ ಹೇಳ್ತೀವಿ.
ಸೊ ಅದರಲ್ಲೇ ಯಾವ ರೀತಿ ನೋಡಿ ಮೆಮೊರಿ ಲೊಕೇಶನ್ಸಲ್ಲಿ ಯಾವ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ ನಾವು ಕೀಬೋರ್ಡಿಂದ ಕೊಡ್ತಾ ಇರೋ ಅಂಥ ಇನ್ಪುಟ್ಟು. ಇದು ನೆಗೆಟಿವ್ ನಂಬರ್ ಇರ್ಬೋದು ಅಥವಾ ಯಾವುದೋ ಒಂದು ಪಾಸಿಟಿವ್ ನಂಬರ್ ಇರ್ಬೋದು, ಮತ್ತು ಅದನ್ನು ನಾವು ಹೇಗೆ ಲಿಮಿಟ್ ಮಾಡ್ಬೋದು ಅಂತಲೂ ಇದೆ. ಸಪೋಸ್ ಯು ಆರ್ ರೀಡಿಂಗ್ ಎ 3 digit ನಂಬರ್ ಫಾರ್ ಎ ವೇರಿಯಬಲ್, let 386 which is an integer. Therefore, the conversion character D is used in the control string and the number of digits should be specified in the control string. ಈಗ ನಾನು 1 2 3 4 5 6 ಈ ಥರ ನಂಬರ್ ಇನ್ಪುಟ್ ಮಾಡಿದ್ದೀನಿ. ಆ ರೀತಿ ನಂಬರ್ ಇನ್ಪುಟ್ ಮಾಡಿದ್ರೂ ಅದು 1 2 3 ಅಂತ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಮಾತ್ರ ಡಿಸ್ಪ್ಲೇ ಮಾಡಬೇಕು ಅಂತ ನಾನು ಲಿಮಿಟ್ ಮಾಡ್ಬೋದು. ಈಗ ಯೂಸರು 1 2 3 4 5 6 7 8 ಹಾಕ್ಬಿಟ್ರು, ಆದರೆ 1 2 3 ಮಾತ್ರ ಬರುತ್ತೆ. ಏನಕ್ಕೆ ಅಂದರೆ ಇಲ್ಲಿ % ಪಕ್ಕ 3D ಅಂತ ಇದೆ. 5D ಅಂತ ಹಾಕೊಂಡ್ರೆ ಡಿ ಬದಲು ಡಿ ಮತ್ತು % ಮಧ್ಯೆ ಒಂದು ನಂಬರ್ ಸೇರಿಸಿದ್ರೆ ಅಷ್ಟು ಮಾತ್ರ ಕೀಬೋರ್ಡಿಂದ ತಗೊಳುತ್ತೆ. ಇನ್ನೂ ನೀವು ಹಾಕೋದ್ರೆ ತಗೊಳ್ಳಲ್ಲ. ನಿಮ್ಗೆ ಈ ರೀತಿ ಲಿಮಿಟೇಷನ್ ಬೇಡ ಅಂದರೆ ಈ ನಂಬರ್ ಹಾಕೊಳ್ದಿದ್ರೂ ನಡೆಯುತ್ತೆ. ಬಟ್ ಇಟ್ಸ್ ಆನ್ ಆಪ್ಷನ್ ಅಂತ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್. ಮತ್ತೆ ಹೇಗೆ ಅರೇಂಜ್ ಆಗಿರುತ್ತೆ? ಇಫ್ ದಿ ನಂಬರ್ ಟು ಬಿ ಇನ್ಪುಟ್ ಇಸ್ -2468, ನೀವು -2468 ಅನ್ನೋ ನಂಬರ್ ಹಾಕಿದ್ರೆ ಆ ಮೈನಸ್ ಅನ್ನೋ ಒಂದು ಕ್ಯಾರೆಕ್ಟರು ಆಸ್ಕಿ ಕೋಡು ಮೆಮೊರಿ ಲೊಕೇಶನಲ್ಲಿ ಕೂತಿರುತ್ತೆ. 2 ಅನ್ನೋದೇ ಒಂದು ಅಡ್ರೆಸ್ಸಲ್ಲಿ ಕೂತಿರುತ್ತೆ, ಮೈನಸ್ ಅನ್ನೋದೇ ಒಂದು ಅಡ್ರೆಸ್ಸಲ್ಲಿ ಕೂತಿರುತ್ತೆ, 4 ಒಂದು ಅಡ್ರೆಸ್ಸು, 6 ಒಂದು ಅಡ್ರೆಸ್ಸು, 8 ಒಂದು ಅಡ್ರೆಸ್. ನಾವು ಹಾಕೋ ಪ್ರತಿಯೊಂದು ಇನ್ಪುಟ್ ಫ್ರಮ್ ದಿ ಕೀಬೋರ್ಡ್ ಒಂದೊಂದು ಲೊಕೇಶನ್ಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಫೀಲ್ಡ್ ವಿಡ್ತ್ 8 ಅಂತ ಕೊಟ್ಟಿದ್ದೀನಿ, ಆದರೆ ಕಮ್ಮಿ ನಂಬರ್ ಹಾಕಿದ್ದೀನಿ. ಸೊ ಆಗ ಹೇಗೆ ಸ್ಟೋರ್ ಆಗುತ್ತೆ? ಫೀಲ್ಡ್ ವಿಡ್ತ್ ಇಲ್ಲಿ ಎಷ್ಟು ಕೌಂಟ್ ಮಾಡಿ, 1 2 3 4 5 6 7 8 ಮೆಮೊರಿ ಲೊಕೇಶನ್ ಇದೆ. 8 ಲೊಕೇಶನ್ ಒಳಗಡೆ ನಾನು ಜಸ್ಟ್ 4 ನಂಬರ್ಸು ಒಂದು ಮೈನಸ್ ಸೈನ್ ಹಾಕಿದ್ದೀನಿ. ಮಿಕ್ಕಿದ್ದು ಖಾಲಿ ಇರುತ್ತಲ್ಲ, ಅದು ಈ ರೀತಿ ಒಂದು ಕ್ಯಾರೆಕ್ಟರಿಂದ ಫಿಲ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಸೊ ಅದು ಬ್ಲ್ಯಾಂಕ್ ಇರಬಾರ್ದು ಅನ್ನೋದು ಪರ್ಪಸ್ ಅಷ್ಟೇ. ಬಿ ರೆಪ್ರೆಸೆಂಟ್ಸ್ ಎ ಬ್ಲ್ಯಾಂಕ್ ಸ್ಪೇಸ್. ಒಂದು ಕ್ಯಾರೆಕ್ಟರ್ ಇದೆ ಅಲ್ಲಿ, ಇಟ್ ಈಸ್ ರೆಪ್ರೆಸೆಂಟಿಂಗ್ ಬ್ಲ್ಯಾಂಕ್ ಸ್ಪೇಸ್. ಬೇಕಿದ್ರೆ ನಾವು ಅಪ್ ಟು 8 ನಂಬರ್ಸ್ ಫಿಲ್ ಮಾಡ್ಕೋಬೋದು. ದಿಸ್ ಈಸ್ ಎನದರ್ ಎಕ್ಸಾಂಪಲ್. ಮಲ್ಟಿಪಲ್ ಇನ್ಪುಟ್ಟು ಈ ರೀತಿ, ಈಗ 3 ನಂಬರ್ಸ್ ನಾನು ಹಾಕ್ತಿದ್ದೀನಿ ಕೀಬೋರ್ಡಿಂದ ಅಂದರೆ ಈ ರೀತಿ 3 ಟೈಮ್ಸು % ಇರಬೇಕು. ಡಬಲ್ ಕೋಟ್ಸ್ ಒಳಗೆ ಅಗೈನ್ ಕಾಮಾ ಆಪರೇಟರ್. ಈ ಅಡ್ರೆಸ್ ಲಿಸ್ಟನ್ನು ನೀವು ಕಾಮಾಯಿಂದ ಸೆಪ್ರೇಟ್ ಮಾಡ್ತೀರಾ. ಫ್ಲೋಟಿಂಗ್ ಪಾಯಿಂಟ್ ಇನ್ಪುಟ್. ಫ್ಲೋಟಿಂಗ್ ಪಾಯಿಂಟ್ ಇನ್ಪುಟ್ ಹೇಗೆ ಕೊಡ್ತೀವಿ? %f ಅಂತ ಇರಬೇಕು. ಅಡ್ರೆಸ್ ಆಪರೇಟರ್ ಎಕ್ಸ್. ಆಗ ನಾನು ಇಲ್ಲಿ ಜಸ್ಟ್ ನಾನು ಸಿಂಗಲ್ ಡಿಜಿಟ್ ಹೋಲ್ ನಂಬರ್ಗಳು ಹಾಕ್ತಿದ್ನಲ್ಲ, ಈ ರೀತಿ ನಂಬರ್ಗಳು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇನ್ಸ್ಟೆಡ್ ಆಫ್ 26 26.0 ಅಂತ ಸ್ಟೋರ್ ಆಗುತ್ತೆ. ನಾನು 26 ಕೊಟ್ಟರು, ಯಾಕಂದರೆ ಇಲ್ಲಿ %f ಇರುತ್ತೆ. ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಡಿಕ್ಲೇರೇಷನಲ್ಲೂ ಫ್ಲೋಟ್ ಅಂತ ನಾನು ಡಿಕ್ಲೇರ್ ಮಾಡ್ತೀನಿ. ಇಲ್ಲೊಂದು ನಂಬರ್ ನೋಡಿ, 356.90. ಈ ರೀತಿ ನಂಬರ್ಗಳು. ನಾನು 669 ಅಂತ ಒಂದು ಹೋಲ್ ನಂಬರ್ ಕೊಟ್ಟರು 669.0 ಅಂತ ಸ್ಟೋರ್ ಆಗುತ್ತೆ. ಸೊ ಇದು ಯಾವುದೋ ಒಂದು ಪ್ರೋಗ್ರಾಮ್ದು ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟು. ನೀವು ಸಿಂಗಲ್ ಇನ್ಪುಟ್ ಇದ್ದರೆ 1% ಎಫ್ ಬರೀತೀರಾ, 2 ಇನ್ಪುಟ್ಸ್ ಇದ್ದರೆ 2% ಎಫ್ ಬರೀತೀರಾ. ಎಗೈನ್ ಇಲ್ಲಿ ಡಬಲ್ ಕೋಟ್ಸು, ಕಾಮಾ ಆಪರೇಟರ್, ಅಡ್ರೆಸ್ ಆಪರೇಟರಿಂದ ಸೆಪ್ರೇಟ್ ಮಾಡ್ತೀರಾ. ಇನ್ ಕೇಸ್ ಡಬಲ್ ಡೇಟಾ ಟೈಪ್ ಇದ್ದರೆ %LF ಅಂತ ಬರೀತೀರಾ, ಲಾಂಗ್ ಫ್ಲೋಟ್ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರ್ ಇನ್ಪುಟ್. ಇಲ್ಲಿ ನೋಡಿ, ಕ್ಯಾರೆಕ್ಟರ್ ಇನ್ಪುಟ್ ಹಾಕಬೇಕಾದ್ರೆ %C, %S. ದೀಸ್ 2 ಆರ್ ದಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್.
ನೀವು ಇಲ್ಲಿ ನೋಡ್ತಾ ಇರ್ಬೋದು %C ಅಡ್ರೆಸ್ ಸಿಂಬಲ್. ಈ ರೀತಿ ಪ್ರೋಗ್ರಾಮ್ಗಳು ನೋಡೋಣ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ. ಕ್ಯಾರನ್ನು ಡೇಟಾ ಟೈಪ್ ನಾವು ಯಾವಾಗ ಯೂಸ್ ಮಾಡ್ತೀವಿ, ನಮಗೆ ಈ ರೀತಿ ಸ್ಕ್ಯಾನ್ಎಫ್ ಒಳಗೆ ಫಾರ್ಮ್ಯಾಟ್ ಸ್ಪೆಸಿಫೈರ್ ಈ ರೀತಿ ಬೇಕಾಗುತ್ತೆ. ನಾನು ನೇಮ್ ಹಾಕ್ತಾ ಇದ್ದೀನಿ ಅಂದರೆ ನಾನು %S ಯೂಸ್ ಮಾಡಬೇಕು. ಯಾಕಂದರೆ ನಮ್ಮ ನೇಮಲ್ಲಿ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ ಇರುತ್ತೆ. ಯಾರದೇ ಹೆಸರಾಗಲಿ ಅಟ್ಲೀಸ್ಟ್ 1-2 ಕ್ಯಾರೆಕ್ಟರ್ ಇರುತ್ತೆ, 1 ಕ್ಯಾರೆಕ್ಟರ್ ಇರಲ್ಲ. ಕೆಲವೊಂದು ಕೇಸು, ಈಗ ಯಾರಿಗೋ ಕೋಡ್ ಎಂಟ್ರಿ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಸಿಂಗಲ್ ಕ್ಯಾರೆಕ್ಟರ್ ಹಾಕ್ತಿರ್ತೀವಿ, ಆಗ %C ಅಂತ ಹಾಕಬೇಕು ಕ್ಯಾರೆಕ್ಟರ್ ಗ್ರೂಪ್. ಇಫ್ ದಿ ಇನ್ಪುಟ್ ನೇಮ್ ಇಸ್ ಬಸವರಾಜೇಂದ್ರ, ದಿ ಫಸ್ಟ್ 10 ಕ್ಯಾರೆಕ್ಟರ್ಸ್ ಆರ್ ಸ್ಟೋರ್ಡ್ ಇನ್ ಮೆಮೊರಿ. ಯಾಕಂದರೆ %10C ಅಂತ ಹಾಕಿರೋದ್ರಿಂದ ಈಗ ಬಸವರಾಜೇಂದ್ರ ಅಂದರೆ 10ಗಿಂತ ಜಾಸ್ತಿ ಕ್ಯಾರೆಕ್ಟರ್ಗಳಿದೆ, ಅಕ್ಷರಗಳಿದೆ. ಆದರೆ ಇಲ್ಲಿ %10C ಅಂತ ಹಾಕಿರೋದ್ರಿಂದ ನಾನು ಆಗಲೇ ಇಂಟಿಜರ್ ಇನ್ಪುಟ್ ಕೇಳಿದಾಗೆ ಬಸವರಾಜೆ ಅಷ್ಟು ಮಾತ್ರ ಸ್ಟೋರ್ ಆಗುತ್ತೆ. ಬಸವರಾಜೆ NDRಯ ಕೊನೆ 4 ಕ್ಯಾರೆಕ್ಟರು ಸ್ಟೋರ್ ಆಗಲ್ಲ. ಸೊ ಆ ಲಿಮಿಟೇಷನ್ ನನಗೆ ಬೇಡ ಅಂದರೆ ನಾನು 10ಅನ್ನು ತಕ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ಕ್ಯಾರೆಕ್ಟರ್ ಇನ್ಪುಟ್. ಇದು ಇನ್ನೂ ಡಿಸ್ಕಷನ್ ಮಾಡೋಣ ನಾವು ನೆಕ್ಸ್ಟ್ ಸೆಷನ್ಸಲ್ಲಿ. ಥ್ಯಾಂಕ್ ಯು ಆಲ್.